ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಹಾಂಗ್ ಮನೆಯಿಂದ ಹೋಗಿರ್ತಾಳೆ. ಅದನ್ನ ನೋಟ್ ಮಾಡಿ ಬ್ಯಾಕ್ ಫಾಲೋ ಮಾಡಿಕೊಂಡು ಹಿಂದೆನೇ ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ಯಾರಿಗೂ ಹೇಳ್ದೆ ಹಾಂಗ್ ಎಲ್ಲಿಗೆ ಒಬ್ಬಳೇ ಹೋಗ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೆ ಇವಾಗ ಹೋಗಿ ನೋಡಿದ್ರೆ ಹಾಂಗ್ ಸುಮ್ಮನೆ ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ನೀರಲ್ಲಿ ಈಜುತ್ತಾ ಇದ್ದಾಳೆ. ಹಾಗೆ ಸತ್ತಿರೋ ಅವ್ರ ಪೇರೆಂಟ್ಸ್ನ ನೆನೆಸ್ಕೊಂಡು ಫೀಲ್ ಮಾಡ್ತಾ ಇದ್ದಾಳೆ. ಬ್ಯಾಕ್ ಇಲ್ಲಿಗೆ ಬಂದಿರೋ ವಿಷಯ ಹಾಗೆ ಗೊತ್ತಿಲ್ಲ. ಅವ್ರು ಮಾತಾಡ್ತಾ ಇರೋದನ್ನ ಬ್ಯಾಕ್ ಕೇಳ್ತಾನೆ. ಹಾಗೆ ಚಿಕ್ಕ ವಯಸ್ಸಲ್ಲಿ ಅವನ ಲೈಫಲ್ಲಿ ನಡೆದಿರೋ ವಿಷಯನ ಥಿಂಕ್ ಮಾಡ್ತಾ ಇದ್ದಾನೆ. ಬ್ಯಾಕ್ ಒಂದು ದಿನ ಅವ್ರ ಅಮ್ಮನ ಮೀಟ್ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿರ್ತಾನೆ. ಯಾವಾಗಲೂ ಮನೆಗೆ ಬರದೇ ಇರೋನು ಆದರೆ ಇವತ್ತು ಬಂದಿರೋದಕ್ಕೆ ಕಾರಣ ಅವನ ಅಪ್ಪನ ನೆನಪಿನ ದಿನ. ಆದರೆ ಇವರು ಅಮ್ಮ ಒಳಗಡೆನೂ ಅಲೋ ಮಾಡದೆ ಮಾಡ್ತಾನೇ ಇಲ್ಲ. ಯಾಕಂದರೆ ಅವ್ರ ಹಸ್ಬೆಂಡ್ ಮನೇಲೇ ಇದ್ದಾರೆ, ಅದರಿಂದ ಆಮೇಲೆ ಬರೋಕ್ಕೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಥಿಂಕ್ ಮಾಡ್ತಾನೆ ಬ್ಯಾಕ್. ಲೈಫ್ ಮತ್ತು ಹಾಂಗ್ ಲೈಫ್, ಬ್ಯಾಕ್ ಲೈಫ್ ಮತ್ತು ಹಾಂಗ್ ಲೈಫ್ ಒಂದೇ ಥರ ಇದೆ ಅಂತ ಅನ್ಕೊತಾನೆ. ಇಬ್ಬರಿಗೂ ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮನ ಪ್ರೀತಿನೇ ಸಿಕ್ಕಿರೋದಿಲ್ಲ. ಇದನ್ನೆಲ್ಲ ಥಿಂಕ್ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ. ಹಾಂಗ್ ಹೊರಗಡೆ ಬಂದಿದ್ದೆ ಅವಳನ್ನ ಹೋಗಿ ಟೈಟಾಗಿ ಹಗ್ ಮಾಡ್ಕೊತಾನೆ. ಇವನು ದಿಢೀರಂತ ಈ ಥರ ಹಗ್ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಮಾತಾಡೋದಕ್ಕೂ ಆಗದೆ ಅವಳು ಸುಮ್ಮನೆ ನಿಂತಿದ್ದಾನೆ. ಇವನಿಗೂ ಸೇಮ್ ಫೀಲಿಂಗ್, ಏನೋ ಒಂದು ಇದರಲ್ಲಿ ಬಂದು ಹಗ್ ಮಾಡಿರ್ತಾನೆ. ಈಗ ಏನು ಹೇಳಿ ಸಂಭಾಳಿಸೋದು ಅಂತ ಗೊತ್ತಾಗದೆ ಟಾಪಿಕ್ ಚೇಂಜ್ ಮಾಡಿ, ಇವಾಗ ಚೆನ್ನಾಗಿ ನಿದ್ರೆ ಬರೋ ಥರ ಇದೆ, ನೀನೇ ಏನಕ್ಕೆ ಇಲ್ಲೇ ನಿಂತಿದ್ಯಾ, ಅವ್ನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದಾನೆ. ಹೋಗುವಾಗ ಹಾಂಗೆ ಕೇಳ್ತಾಳೆ, ಅದೆಲ್ಲ ಓಕೆ, ನನಗೊಂದು ವಿಷಯ ಗೊತ್ತಾಗಲಿಲ್ಲ, ನೀವೇನಕ್ಕೆ ಸಡನ್ಲಿ ಬಂದು ನನ್ನ ಹಗ್ ಮಾಡಿದ್ರಿ? ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇಷ್ಟು ಲೇಟ್ ನೈಟಲ್ಲಿ ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿ ಬಂದಿದ್ದೀನಿ, ನನ್ನ ಮೇಲಿರೋ ಅಕ್ರೆಯಿಂದ ನೆಗಡಿ ಆಗಬಾರ್ದು ಅಂತ ತಾನೇ ಈ ಥರ ಮಾಡಿದ್ರಿ ಅಂತ. ಕರೆಕ್ಟಾ? ನಾನು ನಿಮ್ಮ ಹತ್ರ ಮೊದಲೇ ಹೇಳಿದ್ನಲ್ಲ, ನೀವು ಸಾಫ್ಟಾದ ಪರ್ಸನ್ ಅಂತ, ನನಗೆ ಮೊದಲೇ ಗೊತ್ತು ಅಂತ. ಹಾಂಗೆ ಅವಳ ಪಾಡಿಗೆ ಮಾತಾಡಿಕೊಂಡು ಹೋಗ್ತಾಳೆ. ಬ್ಯಾಕ್ ಮನೆಗೆ ಬಂದಿದ್ದೆ ಥಿಂಕ್ ಮಾಡ್ತಾ ಅಂದರೆ ಆಗಿರೋದನ್ನ ಥಿಂಕ್ ಮಾಡಿಕೊಂಡು ನೆನೆಸ್ಕೊಂಡು ಹಾಂಗೆ ಕೊಟ್ಟಿರೋ ಗಿಫ್ಟನ್ನ ನೋಡಿ ಅವ್ರ ಗಿಫ್ಟ್ ನೋಡಿ ಮಾತಾಡ್ತಾ ಇದ್ದಾನೆ. ಅವಳು ನೋಡೋಕ್ಕೆ ತುಂಬ ವಿಯರ್ಡ್ ಆಗಿದ್ದಾಳೆ. ನಾನು ಏನಕ್ಕೆ ಹಗ್ ಮಾಡಿದೆ, ನನ್ನ ಪ್ರಾಬ್ಲಮ್ ಏನು ಅಂತ ಹೇಳೋದ್ರಲ್ಲೇ ಅವಳೇ ಮಾತಾಡಿ ಹೋದ್ಲು. ಹೀಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಮೇಲೆ ಮೈಕಲ್ ಜಾಕ್ಸನ್ ಸಾಂಗ್ ಓಡ್ತಾ ಇದೆ. ಬಟ್ಟೆ ಹಿಂದೆ ನಿಂತು ಯಾರಪ್ಪ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಬ್ಯಾಕ್ ಒಂದು ನಿಮಿಷ ಶಾಕ್ ಆಗಿ ನೋಡ್ತಾ ಇದ್ದರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಪರವಾಗಿಲ್ಲ, ಹಾಂಗೆ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನ್ಕೊತಾನೆ. ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಹಾಂಗಲ್ಲ, ಹಾಂಗ್ ಅಜ್ಜಿ. ಇವನು ಶಾಕಾಗಿ, ನೀವಾ ಈ ಏಜಲ್ಲೂ ಇಷ್ಟು ಎನರ್ಜಿಯಾಗಿದ್ದೀರಾ ಅಂತ ಕೇಳ್ತಾನೆ. ಇವಾಗ ಹಾಂಗ್ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅಜ್ಜಿನೂ ಅವಳು ಇವಾಗ ಶಾಪಲ್ಲಿದ್ದಾಳೆ ಅಂತ ಹೇಳ್ತಾರೆ. ಬ್ಯಾಕು ಶಾಪ್ಗೆ ಹೋಗಿ ನೋಡಿದ್ರೆ ಹಾಂಗ್ ಲೇಟ್ ನೈಟ್ ಅಂದರೆ ನೆನ್ನೆ ನೈಟ್ ಮಲಗಿರೋದಿಲ್ವಲ್ಲ, ಹಾಗೆ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ಸೌಂಡ್ ಮಾಡದೆ ಒಳಗಡೆ ಬಂದೆ ಬ್ಯಾಕು. ಯಾವಾಗ ಬೇಕಾದರೂ ಫ್ರಂಟಲ್ಲಿ ಬೀಳ್ಬೋದು, ಅವ್ರ ತಲೆಗೆ ಸ್ಟ್ರಾಂಗಾಗಿ ಒದೆ ಬೀಳಬಾರ್ದು ಅಂತ ಒಂದು ಪಾತ್ರೆನ ತಂದು ಫ್ರಂಟಲ್ಲಿ ಇಡ್ತಾನೆ. ಕರೆಕ್ಟಾಗಿ ಹಾಂಗೆ ಬೀಳುವಾಗ ಪಾತ್ರೆಗೆ ಹೋಗಿ ಒಡಿಸ್ಕೊತಾಳೆ. ಆ ಪಾತ್ರೆನೇ ಬೆಂಡ್ ಆಗುತ್ತೆ. ಹಾಂಗೆ ಯಾವ ಲೆವೆಲಿಗೆ ಸ್ಟ್ರಾಂಗು ಅಂತ ನಾವು ಮೊದಲೇ ನೋಡಿದ್ವಿ ಅಲ್ವಾ, ಇದು ಬೇರೆ ವೇಸ್ಟ್ ಆಯಿತು ಅಂತ ಪಾತ್ರೆನ ಚೆಕ್ ಮಾಡ್ತಾ ಇದ್ದಾಳೆ. ಆಗ ಬ್ಯಾಕ್ ಹೋಗಿ ಅವಳ ಕೈಯಲ್ಲಿ ಅಲ್ಲಲ್ಲೇ ಒದೆ ಬಿದ್ದಿರೋ ರೆಡ್ ಆಗಿದೆ. ಮೀನು ಹಿಡಿಯುವಾಗ ಬಲೆನೆಲ್ಲ ತೊಗೊಂಡು ಹೋಗ್ತಾಳೆ ಅಲ್ವಾ, ಅದು ಕೈಲಿ ಒದೆ ಬಿದ್ದು ಅಲ್ಲಲ್ಲಿ ನೋಡೋಕ್ಕೆ ರೆಡ್ ಆಗಿದೆ. ಒಬ್ಬ ಹುಡುಗಿ ಒಂದು ಲೈಫಲ್ಲಿ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನೋಡುವಾಗ ಬ್ಯಾಕ್ಗೆ ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಅವನು ಕೈಯಲ್ಲಿ ಹಾಕಿರೋ ಬ್ರೇಸ್ಲೆಟ್ನ ಇವಳಿಗೆ ಹಾಕಿ ಬಿಡ್ತಾನೆ. ನನಗೇನಕ್ಕೆ ಈಗ ಈ ಬ್ರೇಸ್ಲೆಟ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ, ಇದು ತುಂಬ ಕಾಸ್ಟ್ಲಿ, ನೀನು ಏನೇ ವರ್ಕ್ ಮಾಡಿದರೂ ನಿನ್ನ ಕೈಗೆ ಒದೆ ಬೀಳದೇ ಇರೋ ರೀತಿ ಮಾಡು, ಅದು ನಿನ್ನಿಂದ ಮಾಡೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ನಿನ್ನ ಕೈಯಲ್ಲಿರೋ ಬ್ರಾಸ್ಲೆಟ್ ಇದೆ ಅನ್ನೋದಾದರೂ ನೆನಪಲ್ಲಿ ಇಟ್ಕೋ, ಇದರಲ್ಲಿ ಒಂದು ಸ್ಕ್ರಾಚ್ ಬೀಳಬಾರ್ದು ಅಷ್ಟೇ ಅಂದು ಅಲ್ಲಿಂದ ಹೋಗ್ತಾನೆ. ಇಬ್ಬರು ಮಾತಾಡ್ತಾ ಅಲ್ಲಿಂದ ಹೊರಗಡೆ ಹೋಗುವಾಗ
ಕರೆಕ್ಟಾಗಿ ಹಾಂಗ್ನ ಹುಡ್ಕೊಂಡು ಶಾಪ್ ಹತ್ರನೇ ಚಾಯ್ ಬಂದಿದ್ದಾನೆ. ಬಂದು ಕೋಟ್ ಶೂಟೆಲ್ಲ ಹಾಕ್ಕೊಂಡು ಟೋಟಲಿ ಗೆಟಪ್ನೇ ಚೇಂಜ್ ಮಾಡಿಕೊಂಡು, ಚಾಯ್ ಇವತ್ತೇನಾದರೂ ಸ್ಪೆಷಲ್ ಡೇನಾ, ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೆಯಾ, ಯಾಕೆ ಈ ಥರ ರೆಡಿಯಾಗಿ ಬಂದಿದೆಯಾ ಅಂತ ಕೇಳಿದರೆ, ಹೌದು ಇವತ್ತು ತುಂಬ ಸ್ಪೆಷಲ್ ಅಂದರೆ ತುಂಬ ಮುಖ್ಯವಾದ ಕೆಲಸ ಇದೆ, ಪಕ್ಕದಲ್ಲಿರೋ ಐಲ್ಯಾಂಡ್ಗೆ ಹೋಗಬೇಕು, ನೀನು ನನ್ನ ಜೊತೆ ಖಂಡಿತ ಬರಬೇಕು ಅಂತ ಇವನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಾಗ ನೋಟ್ ಮಾಡ್ತಾನೆ. ಹಾಂಗ್ ಕೈಯಲ್ಲಿ ಹೊಸ್ದಾಗಿ ಒಂದು ಬ್ರೇಸ್ಲೆಟ್ ಇದೆ ಅಂತ. ದಿಢೀರಂತ ಹೆಂಗೆ ನಿನ್ನ ಕೈಯಲ್ಲಿ ಹೊಸ್ದಾಗಿ ಬ್ರೇಸ್ಲೆಟ್ ಅಂತ ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಗಲೇ ಯುಬೆಕ್ ಗಾಬರಿಯಾಗಿ ಹಾಂಗ್ನ ಇನ್ನೊಂದು ಕೈ ಹಿಡ್ಕೊಂಡು, ಹಾಂಗ್ ಅದೆಲ್ಲ ಇರಲಿ, ಈ ಪಾತ್ರೆ ನೀನೇ ತಾನೇ ಡ್ಯಾಮೇಜ್ ಮಾಡಿದೆ, ಹಾಗೆ ಅಸಾಲ್ಟಾಗಿ ಇಲ್ಲೇ ಬಿಟ್ಟು ಹೋಗೋಣ ಅಂದ್ಕೊಂಡಿದ್ಯಾ, ಇವನು ಬೇಕು ಅಂತಲೇ ಈ ಥರ ಮಾಡಿ ಲೇಟ್ ಮಾಡ್ತಾ ಇದ್ದಾನೆ ಅಂತ ಚಾಯ್ಗೆ ಚೆನ್ನಾಗೇ ಗೊತ್ತಾಗುತ್ತೆ. ಇವಾಗೇನು ನಿನಗೆ ಬೆಂಡ್ ಆಗಿರೋ ಪಾತ್ರೆ ಬೇಗ ಸರಿ ಆಗಬೇಕು ತಾನೇ, ಇಲ್ಲಿ ಕೊಡು ಒಂದು ಕೈಯಲ್ಲಿ ಇಸ್ಕೊಂಡು ಒಂದು ದೊಡ್ಡ ಪಂಚ್ ಅಂದರೆ ಒಂದು ಲೆವೆಲಿಗೆ ಪಂಚ್ ಮಾಡ್ತಾನೆ. ಅದು ಒಂದು ಲೆವೆಲಿಗೆ ಸರಿ ಆಗುತ್ತೆ. ಇದ್ರ ಮೇಲೂ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡ ಹೋಗು ಒಂದು ಅವನು ಹಾಂಗ್ನ ಕರ್ಕೊಂಡು ಹೋಗ್ತಾನೆ. ಒಬ್ಬನೇ ಮನೆಗೆ ಬರೋಕ್ಕೆ ಯುಬ್ಯಾಕ್ಗೆ ಒಂಥರ ಸ್ಯಾಡಾಗಿ ಕೂತಿದ್ದಾನೆ. ಅವನನ್ನು ಇನ್ನೂ ಗಾಂಡೇರಿಸೋ ಥರ ವಿಷಯ ನಡೆಯುತ್ತೆ. ಅವ್ನ ಜೀನ್ಸಲ್ಲಿ ಹರಿದಿದೆ ಅಂತ ಅಜ್ಜಿ ರೆಡ್ ಕಲರ್ ಬಟ್ಟೆಯಲ್ಲಿ ಹೊಲ್ದು ಕೊಟ್ಟಿದ್ದಾರೆ. ನಿಮ್ಗಾಗಿ ನಾನು ಈ ಚಿಕ್ಕ ವಿಷಯನೂ ರೆಡಿ ಮಾಡ್ತಿರ್ಲಿಲ್ವಾ ಅಂತ ಇವ್ನು ಗಾಬರಿಯಾಗಿ ಅಜ್ಜಿ ಹತ್ರ, ಫಸ್ಟ್ ಈ ಜೀನ್ಸ್ ಯಾಕೆ ತೊಗೊಂಡ್ರಿ, ಇದು ನಾನು ಒಬ್ಬರು ಡಿಸೈನರ್ ಹತ್ರ ಹೇಳಿ ಕಷ್ಟಪಟ್ಟು ರೆಡಿ ಮಾಡಿಸಿದ್ದೆ ಗೊತ್ತಾ, ಇದ್ರ ರೇಟ್ ತುಂಬ ಕಾಸ್ಟ್ಲಿ, ಇದ್ರ ಮೇಲೆ ಇದು ನನ್ನಿಂದ ಯೂಸ್ ಮಾಡೋಕ್ಕೆ ಆಗಲ್ಲ ಅಂತ ಕೂಗ್ತಾ ಇದ್ದಾನೆ. ಅವ್ನು ಏನು ಹೇಳೋಕ್ಕೆ ಬರ್ತಾ ಇದ್ದಾನೆ ಅಂತ ಅರ್ಥ ಆಗದೆ ಅಜ್ಜಿ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲೇ ಹರಿದೋಗಿತ್ತು, ಅದನ್ನ ಹೊಲಿದು ನಿಮಗೆ ಹೆಲ್ಪ್ ತಾನೇ ಮಾಡಿದ್ದೀನಿ, ಇದ್ರ ಮೇಲೆ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ಇದ್ದೀರಾ, ನನಗೇನು ಗೊತ್ತಾಗ್ತಾ ಇಲ್ಲ, ನಿಮ್ಮ ಹತ್ರ ಮಾತಾಡಿ ಹೇಳೋಕ್ಕಾಗಲ್ಲ, ಸರಿ ಬಿಡಿ ಇದೇನಷ್ಟು ವಿಷಯ ಅಲ್ಲ ಅಂದು ಅವನೇ ಸಮಾಧಾನ ಮಾಡ್ಕೊತಾ ಇದ್ದಾನೆ. ಇದೇ ಟೈಮ್ಗೆ ಬುಲೆಟ್ ಅಂಕಲ್ ಇದ್ದಾರಲ್ಲ, ಅವರು ಮತ್ತು ಅವ್ರ ವೈಫ್ನ ಕರ್ಕೊಂಡು ಇಲ್ಲಿ ಯುಬೆಕ್ ಹಾಂಗ್ ಅಜ್ಜಿ ಮನೆಗೆ ಬಂದಿದ್ದಾರೆ. ತುಂಬ ರೆಡ್ ಬೀನ್ಸ್ ತಂದಿದ್ದಾರೆ. ಅದನ್ನೆಲ್ಲ ಅಜ್ಜಿನೇ ಅದನ್ನೆಲ್ಲ ರುಬ್ಬಿ ನೈಸ್ ಮಾಡಿಸಿ ಇಡೋಣ ಅಂತ ಇದ್ದಾರೆ. ಇಲ್ಲಿ ಹಾಂಗ್ ಮತ್ತು ಚಾಯ್ ಇಬ್ಬರು ಅವರು ರೆಡಿ ಮಾಡಬೇಕಾಗಿ ಬಂದಿರೋ, ಆ್ಯಕ್ಚುಲಿ ಅದು ಸ್ವಲ್ಪ ನೋಡೋಕ್ಕೆ ದೊಡ್ಡ ಸಿಟಿ ಥರ ಇದೆ. ಅದು ಅಲ್ಲದೆ ಇಲ್ಲಿ ಚಾಯ್ ಏನಕ್ಕೆ ಬಂದಿದ್ದಾನೆ ಅಂದರೆ, ಒಂದು ಬ್ಲೈಂಡ್ ಡೇಟ್ ಇದೆ, ಆ ಹುಡುಗಿನ ಮೀಟ್ ಮಾಡಿ ಮಾತಾಡೋದಕ್ಕೆ ಅಂತ. ಹೇಗೋ ಅವನು ಆ ಹುಡುಗಿನ ಅಕ್ಸೆಪ್ಟ್ ಮಾಡೋದಿಲ್ಲ. ಸರಿಯಾದ ಟೈಮ್ ಸಿಕ್ಕಿದರೆ ಇವತ್ತೇ ಹಾಂಗ್ ಹತ್ರ ಅವ್ನು ಲವ್ ಹೇಳೋದು ಅವನ ಪ್ಲ್ಯಾನು. ಇಬ್ಬರು ಮಾತಾಡ್ಕೊಂಡು ನಡ್ಕೊಂಡು ಹೋಗುವಾಗ ಹಾಂಗೆ ಇವನ ಶರ್ಟಲ್ಲಿ ಬಟನ್ ಇಲ್ಲ ಅನ್ನೋದನ್ನ ಗಮನಿಸ್ತಾರೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಗಾಯ್ಸ್, ಲವ್ ಯು, ಬಾಯ್ ಬಾಯ್.